ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಮಲೆನಾಡು ಭಾಗದಲ್ಲೂ ಕೂಡ ಧಾರಾಕಾರ ಮಳೆ ಆಗ್ತಾನೆ ಇದೆ. ಮಳೆಯಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಮಲೆನಾಡು ಭಾಗದಲ್ಲಿ ಈಗಲೂ ಕೂಡ ಮಳೆ ಅಬ್ಬರ ಮುಂದುವರಿತಾ ಇದೆ. ಹೆದ್ದಾರಿಗಳಲ್ಲಿ ಗುಡ್ಡ ಕುಸಿಯುವ ಆತಂಕದ ಹಿನ್ನೆಲೆಯಲ್ಲಿ ಭಾರಿ ವಾಹನಗಳ ಸಂಚಾರಕ್ಕೆ ತಾತ್ಕಾಲಿಕವಾಗಿ ನಿರ್ಬಂಧ ಹೇರಲಾಗಿದೆ. ಜಿಲ್ಲಾಧಿಕಾರಿ ಭವರ್ ಸಿಂಗ್ ಮೀನಾ ಆದೇಶವನ್ನು ಹೊರಡಿಸಿದ್ದು, ಚಿಕ್ಕಮಗಳೂರಿನಿಂದ ಕರಾವಳಿ ಸಂಪರ್ಕ ಮಾಡುವ ಮಾರ್ಗಗಳಲ್ಲಿ ಒಂದಷ್ಟು ಬದಲಾವಣೆಯನ್ನ ಕೂಡ ಜಿಲ್ಲಾಡಳಿತ ಮಾಡಿಕೊಂಡಿದೆ. ಕೊಪ್ಪ ಎನ್ಆರ್ಪುರದಿಂದ ಸಂಚಾರಕ್ಕೆ ಮಾರ್ಗ ಬದಲಾವಣೆಯಾಗಿದ್ದು, ಕಳಸಾ ಮಾರ್ಗವಾಗಿ ಎಸ್ಕೆ ಬಾರ್ಡರ್ ತಲುಪುವುದಕ್ಕೆ ಜಿಲ್ಲಾಧಿಕಾರಿಗಳು ಆದೇಶ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಚಿಕ್ಕಮಗಳೂರಿನಿಂದ ಸಂಚಾರಕ್ಕೂ ಮಾರ್ಗ ಬದಲಾವಣೆಯಾಗಿದ್ದು, ಬಾಳೆಹೊನ್ನೂರು, ಮಾಂಗುಡಿ, ಕಳಸಾ ಮಾರ್ಗವಾಗಿ ಸಂಚಾರ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರಂತೆ ಜಿಲ್ಲಾಧಿಕಾರಿಗಳು. ಲಾರಿ, ಟಿಪ್ಪರ್ ಸೇರಿ 12 ಟನ್ಗಿಂತ ಹೆಚ್ಚು ಭಾರ ಹೊತ್ತ ವಾಹನಗಳಿಗೆ ಸಂಚಾರವನ್ನ ಸದ್ಯಕ್ಕೆ ನಿರ್ಬಂಧಿಸಲಾಗಿದೆ ಅಂತ ಜಿಲ್ಲಾಡಳಿತ ಆದೇಶ ನೀಡಿದೆ. ಬಾಳೂರು